ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಏನಿದೆ, ದರ್ಶನ್ ಗ್ಯಾಂಗ್ ಈಗಾಗಲೇ ಜೈಲಿನಲ್ಲಿದ್ದಾರೆ. ಈ ಪ್ರಕರಣದಲ್ಲಿ ಈಗ ಮತ್ತೊಂದಿಷ್ಟು ಜನರಿಗೆ ನೋಟಿಸ್ ಅನ್ನ ನೀಡ್ತಾ ಇದ್ದಾರೆ. ಯಾಕೆ ಇಷ್ಟು ದಿನಗಳ ನಂತರ ಈಗ ಹೊಸ ಹೊಸ ವಿಚಾರಗಳು ಬೆಳಕಿಗೆ ಬರ್ತಾ ಇರೋದು ಕಾರಣ ಏನು ಎಲ್ಲವನ್ನ ನೋಡೋಣ. ಕೊಲೆ ಕೇಸ್ನಲ್ಲಿ ಈಗ ಪವಿತ್ರ ಗೌಡ ಗೆಳತಿ ಸಮತಾ ಭಾಗಿಯಾಗಿದ್ರ? ಪಬ್ಲಿಕ್ ಟಿವಿಯಲ್ಲಿ ಮತ್ತೊಂದು ಸ್ಫೋಟಕ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಕೊಲೆ ಕೇಸ್ನಲ್ಲಿ ಪವಿತ್ರ ಗೌಡ ಗೆಳತಿ ಸಮತಾ ಕೂಡ ಭಾಗಿಯಾಗಿದ್ರ? ದರ್ಶನ್ ಅಂಡ್ ಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಕೊಲೆಯ ಪ್ರಕರಣದಲ್ಲಿ ಈಗ ಹೊಸ ಎಂಟ್ರಿ ಆಗ್ತಾ ಇರೋದು. ಪವಿತ್ರ ಗೌಡ ಗೆಳತಿ ಸಮತಾ ಭಾಗಿಯಾಗಿದ್ರ ಅನ್ನುವಂಥ ವಿಚಾರ ಪಬ್ಲಿಕ್ ಟಿವಿಯಲ್ಲಿ ಮತ್ತೊಂದು ಸ್ಫೋಟಕವಾಗಿರುವಂತಹ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಯಾಕೆ, ಏನು, ಸಮತಾ ಅವರ ಎಂಟ್ರಿ ಏನು, ಸಮತಾ ಅವರ ಪಾತ್ರ ಏನು ಇದರಲ್ಲಿ ಅನ್ನುವಂಥ ವಿಚಾರಗಳೀಗ ಒಂದೊಂದಾಗಿ ಆಚೆ ಬರ್ತಾ ಇದೆ. ಇವತ್ತು ಹೊಸದಾಗಿ ನೋಟಿಸ್ ಅನ್ನ ಕೂಡ ನೀಡಿದ್ರು. ಸಮತಾ ಅವರು ಹೇಗೆ ಇದರಲ್ಲಿ ಭಾಗಿಯಾಗಿದ್ರು, ಪವಿತ್ರ ಗೌಡ ಅಷ್ಟೇ ಅಲ್ಲ ಸಮತಾ ಕೂಡ ಇದರಲ್ಲಿ ಹೇಗೆ ಭಾಗಿಯಾಗಿದ್ರು ಅನ್ನುವಂಥ ವಿಚಾರವನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಜೈಲಿನಲ್ಲಿ ದರ್ಶನ್ ಭೇಟಿಯಾಗಿದ್ರು ಸಮತಾ ಅವರಿಗೆ ಈಗ ಸಂಕಷ್ಟ. ಕರೆಂಟ್ ಶಾಕ್ ಕೊಟ್ಟು ಹತ್ಯೆ ಮಾಡಿದವನಿಗೆ ಹಣವನ್ನ ಸಮತಾ ನೀಡಿದ್ರು. ಹತ್ಯೆ ಆದ ಬಳಿಕ ಆರೋಪಿ 9 ಧನರಾಜ್ಗೆ 3,000 ಹಣವನ್ನ ಸಮತಾ ನೀಡಿರ್ತಾರೆ. ಗೂಗಲ್ ಪೇ ಮೂಲಕ ಹಣವನ್ನ ಸಮತಾ ನೀಡಿರ್ತಾರೆ. ಈ ಬಗ್ಗೆ ಹೇಳಿಕೆಯನ್ನ ಪಡೆಯಲು ಈಗ ಪೊಲೀಸರು ಮುಂದಾಗಿದ್ದಾರೆ. ಪೆಟ್ರೋಲ್ ಹಾಕಿಸೋದಕ್ಕೆ ಹಣ ಬೇಕು ಅಂತ ಧನರಾಜ್ ಹೇಳಿದ್ದ. ಈ ಬಗ್ಗೆ ಸ್ಪಷ್ಟನೆಯನ್ನ ಪಡೆದುಕೊಳ್ಳಲು ಪೊಲೀಸರಿಂದ ಈಗ ನೋಟಿಸ್ ಅನ್ನ ನೀಡಲಾಗಿದೆ. ಕಾರಣ, ಒಂದು ಆರೋಪಿ ಸ್ಥಾನದಲ್ಲಿರುವಂತವರು ಅಪರಾಧ ಮಾಡಿ ಅವನು ಹೋಗುವಂತ ಸಂದರ್ಭದಲ್ಲಿ ಅವ್ರಿಗೆ ಗೊತ್ತಿತ್ತೋ ಇಲ್ಲೋ ಅದು ವಿಚಾರಣೆಯಲ್ಲಿ ಗೊತ್ತಾಗಬೇಕು. ಅವ್ನು ದುಡ್ಡು ಕೇಳಿದ್ದ ನಾನು ಹಾಕಿದ್ದೀನಿ ಅಂತಂದ್ರೆ ದಟ್ಸ್ ಅ ಡಿಫರೆಂಟ್ ಇಶ್ಯೂ. ಪೆಟ್ರೋಲಿಗೆ ಕೇಳಿದ ನಾನು ಹಾಕಿದೆ ಅಂತಂದ್ರೆ ಬೇರೆ ವಿಚಾರ. ಬಟ್ ಕೊಲೆ ಮಾಡಿ ಈ ರೀತಿಯಾಗಿ ಆದಾಗ ಪೆಟ್ರೋಲ್ ಬೇಕು ಅಂತ ಎಲ್ಲ ವಿವರಣೆ ಗೊತ್ತಿದ್ದಾಗೆ ಈ ರೀತಿಯಾಗಿ ದುಡ್ಡು ಕೊಟ್ಟಿದ್ದಿದ್ರೆ ಅವರು ಕೂಡ ಅಷ್ಟೇ ಆರೋಪಿ ಆಗ್ತಾರೆ. ಕಾರಣ, ಒಂದು ಅಪರಾಧವನ್ನ ಮುಚ್ಚಿಡೋಕೆ ಯಾರೆಲ್ಲ ಸಹಕಾರಿಗಳಾಗ್ತಾರೋ ಅವರು ಕೂಡ ಆರೋಪಿಗಳಾಗಿ ನಿಂತ್ಕೊಳ್ತಾರೆ. ಇಲ್ಲಿ ಸಮತಾ ಅವರಿಗೆ ಕೊಲೆ ಆಗಿತ್ತಾ ಇಲ್ವಾ ವಿಚಾರಣೆ ವೇಳೆ ಗೊತ್ತಾಗಬೇಕು. ಇನ್ನೊಂದು ಕಡೆಗೆ ಅವ್ನು ಪೆಟ್ರೋಲ್ ಹಾಕ್ಸ್ಕೊಳಕ್ಕೆ ಕೇಳಿದಾಗ ಕೊಟ್ಟರೆ ತಪ್ಪೇನಿಲ್ಲ, ಯಾರಾದರೂ ಕೇಳಬಹುದು. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಈಗ ಸಮತಾ ಅವರಿಗೆ ಕೊಲೆ ಆದ ನಂತರ ಕೊಲೆ ಆಗಿರೋ ವಿಚಾರ ಗೊತ್ತಿದ್ದೇ ದುಡ್ಡನ್ನ ಕೊಟ್ಟಿದ್ದಿದ್ರೆ ಅವರು ಕೂಡ ಆರೋಪಿಯಾಗಿ ನಿಂತ್ಕೊಳ್ತಾರೆ. ಬಟ್ ಅದು ಗೊತ್ತಿಲ್ಲದೇನೆ ಪೆಟ್ರೋಲಿಗೆ ಕಾಸು ಕೊಡುವಂಥದ್ದು ಕೊಟ್ಟಾಗ ತಪ್ಪಲ್ವಲ್ಲ ಹಾಗಿದ್ದಾಗ ಮುರಳಿ? ಖಂಡಿತ ಅರುಣ್, ಯಾಕೆಂದ್ರೆ ಆ ರೀತಿಯ ಸ್ಪಷ್ಟನೆಯನ್ನ ಪಡೆದುಕೊಳ್ಳೋದಕ್ಕೆ ಪೊಲೀಸರು ಆಕೆಗೆ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಯಾಕೆಂದ್ರೆ ಧನರಾಜ್ ಏನಿದ್ದ A9 ಅಂದ್ರೆ ಈ ಪ್ರಕರಣದ ಆರೋಪಿ 9ನೇ ಆರೋಪಿ ಆತನಿಗೆ ಗೂಗಲ್ ಪೇಯಲ್ಲಿ 3,000 ಹಣವನ್ನು ಆಕೆ ಸಂದಾಯವನ್ನ ಮಾಡಿರ್ತಾರೆ. ಅದು ಹತ್ಯೆಯಾದ ಬಳಿಕ ಆ ರೀತಿಯಲ್ಲಿ ಹಣವನ್ನ ಕೊಟ್ಟಿರುವಂಥದ್ದು. ಯಾವ ವಿಚಾರಕ್ಕೆ ಹಣವನ್ನ ಪಡ್ಕೊಂಡಿದ್ದ ಮತ್ತು ಕಾರಣಗಳನ್ನ ಏನನ್ನ ಹೇಳಿ ಆತ ಹಣವನ್ನ ಪಡ್ಕೊಂಡಿದ್ದ, ಜೊತೆಗೆ ಹಣವನ್ನ ಕೊಡೋ ಸಂದರ್ಭದಲ್ಲಿ ನಿಮ್ಗೆ ಈ ರೀತಿಯ ಹತ್ಯೆ ಆಗಿದೆ, ಹತ್ಯೆ ಮಾಡೋ ವಿಚಾರಕ್ಕೆ ನಿಮ್ಗೆ ಏನಾದ್ರು ಗೊತ್ತಿದೆಯಾ ಅನ್ನೋದ್ರ ಬಗ್ಗೆ ಕೂಡ ಒಂದು ತಿಳ್ಕೊಳ್ಳೋ ಪ್ರಯತ್ನಗಳನ್ನ ಮಾಡ್ತಾ ಇರೋಂಥದ್ದು. ಜೊತೆಗೆ ಆತ ತಲೆಮರೆಸ್ಕೊಂಡಿದ್ದ ಸರಿಸುಮಾರು 10 ರಿಂದ 12 ದಿನಗಳ ಕಾಲ ಆತ ಸಿಕ್ಕೇ ಇರಲಿಲ್ಲ ಪೊಲೀಸರಿಗೆ. ಅದಾದ 10 ದಿನ ಆದ ನಂತರ ಪೊಲೀಸರ ಕೈಗೆ ಆತ ಸಿಕ್ಕಿರುವಂಥದ್ದು. ಆ ಸಂದರ್ಭದಲ್ಲಿ ಬೇರೆ ರೀತಿಯ ಹಣ ಸಹಾಯವನ್ನ ಮಾಡಿದ್ದಾರೆ. ಅಂದ್ರೆ ಆತನದ್ದು ಕರೂರು ವೈಶ್ಯ ಬ್ಯಾಂಕ್ ಏನಿತ್ತು, ಆ ಕರೂರು ವೈಶ್ಯ ಬ್ಯಾಂಕ್ ನಲ್ಲಿ ಆತನ ಅಕೌಂಟ್ ಇದೆ. ಅಕೌಂಟ್ ಇರೋ ಹಿನ್ನೆಲೆಯಲ್ಲಿ ಅದಕ್ಕೆ ಯಾರ್ಯಾರು ಹಣ ಸಂದಾಯವನ್ನ ಮಾಡ್ತಾ ಇದ್ರು, ಈಕೆ ಗೂಗಲ್ ಪೇ ಅಲ್ಲಿ ಹಣವನ್ನ ಕೊಟ್ಟಿರುವಂಥದ್ದು. ಇದಕ್ಕೆಲ್ಲದಕ್ಕೂ ಕೂಡ ಕಾರಣಗಳೇನು, ಯಾಕೆಂದ್ರೆ ಆತ ತಲೆಮರೆಸ್ಕೊಂಡಿರೋದಕ್ಕೆ ಏನಾದ್ರು ಹಣವನ್ನ ಕೊಟ್ಟಿದ್ದಾರಾ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನಗಳನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಕಳೆದ 2 ದಿನಗಳ ಹಿಂದೆ ಅಷ್ಟೇ ದರ್ಶನ್ ಅವರನ್ನ ಜೈಲಿಯಲ್ಲಿ ಭೇಟಿಯಾಗಿದ್ದಂತ ಸಮತಾ, ಆ ಹಿನ್ನೆಲೆಯಲ್ಲಿ ಮತ್ತೊಂದಷ್ಟು ಅನುಮಾನಗಳು ಪೊಲೀಸರಿಗೆ ಹುಟ್ಟಕ್ಲಿಕ್ಕೆ ಪ್ರಾರಂಭ ಆಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಈ ರೀತಿ ನೋಟಿಸ್ ಅನ್ನು ಕೊಟ್ಟು ಯಾವ ಕಾರಣಕ್ಕಾಗಿ ನೀವು ಹಣವನ್ನ ಕೊಟ್ರಿ, ಜೊತೆಗೆ ಈ ಹಿಂದೆ ಯಾವುದಕ್ಕಾದ್ರೂ ಹಣವನ್ನ ಕೊಟ್ಟಿದ್ದಾರೆ. ಯಾಕೆಂದ್ರೆ ಆತ ಮಗ್ಗಾರನ್ನ ಅಂದ್ರೆ ಕರೆಂಟ್ ಶಾಕ್ ಅನ್ನು ಕೊಡಬೇಕಾದಂತ ವಸ್ತು ಏನಿತ್ತು ಅದನ್ನ ಆನ್ಲೈನ್ ಇಂದ ಖರೀದಿಯನ್ನ ಮಾಡ್ಕೊಂಡಿದ್ದ. ಆನ್ಲೈನ್ ಇಂದ ಖರೀದಿ ಮಾಡಿದ ಸಂದರ್ಭದಲ್ಲಿ ಅದಕ್ಕೇನಾದ್ರೂ ಹಣ ಸಹಾಯವನ್ನು ಮಾಡಿದ್ರೆ ಇದೆಲ್ಲದ್ರ ಬಗ್ಗೆನೂ ಕೂಡ ತಿಳ್ಕೊಳ್ಳೋ ಪ್ರಯತ್ನಗಳನ್ನ ಈಗ ಪೊಲೀಸರು ಮಾಡ್ತಾ ಇರೋಂಥದ್ದು. ಅಂದ್ರೆ ಒಂದೊಂದೇ ಮಾಹಿತಿಗಳನ್ನ ಹೆಕ್ಕಿ ತೆಗಿತಾ ಇದ್ದಾರೆ. ಜೊತೆಗೆ ಒಂದೊಂದಷ್ಟು ಹೇಳಿಕೆಗಳನ್ನ ದಾಖಲು ಮಾಡಿಕೊಂಡು ಈ ಪ್ರಕರಣವನ್ನ ಮತ್ತೊಂದಷ್ಟು ಬಲಗೊಳಿಸಲಿಕ್ಕೆ ಮತ್ತೊಂದಷ್ಟು ಸಾಕ್ಷ್ಯಗಳನ್ನ ಕ್ರೋಢೀಕರಿಸಲಿಕ್ಕೆ ಪೊಲೀಸರು ಈ ಪ್ರಯತ್ನಗಳನ್ನ ಮಾಡ್ತಾ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ಸಮತಾಗೆ ಒಂದು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ನೋಟಿಸ್ ಅನ್ನ ಕೊಟ್ಟು ಆಕೆ ಬಂದು ಪೊಲೀಸರ ಮುಂದೆ ಹೇಳಿಕೆಯನ್ನು ಕೊಡಬೇಕಾಗತ್ತೆ. ಯಾವ ವಿಚಾರಕ್ಕೆ ನಾನು ಧನರಾಜ್ಗೆ ಹಣವನ್ನು ಕೊಟ್ಟಿದ್ದೆ ಅನ್ನೋದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟ ಬಳಿಕ ಈ ಎಲ್ಲ ಮಾಹಿತಿಗಳು ಕೂಡ ಬಹಿರಂಗ ಆಗುವಂಥದ್ದು. ಅರುಣ್.